ಎಸ್. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಸರ್ ಮಾತಾಡ್ತಾ ಇದ್ದೀನಿ. ಇವತ್ತು ಮತ್ತೆ ಹಿಂದಿನ ತರಗತಿಯಲ್ಲಿ ನಾವು ಭೌಗೋಳಿಕ ಕರ್ನಾಟಕದ ಭೌಗೋಳಿಕತೆ ಬಗ್ಗೆ, ಅಲ್ಲಿ ಇರುವಂಥ ಹೆಸರುಗಳ ಬಗ್ಗೆ ಸಂಕ್ಷಿಪ್ತವಾದಂಥ ಒಂದು ಪರಿಚಯವನ್ನು ನಾವು ತಗೊಂಡಿದ್ವಿ. ಇವತ್ತು ಅದೇ ತರಗತಿಯ ಮುಂದಿನ ಭಾಗ ಆಗಿರುವಂತಹ ಭೂಗೋಳದ ಸ್ಥಾನಮಾನ ಏನಿದೆ, ಅಕ್ಷಾಂಶ ಮತ್ತು ರೇಖಾಂಶ ಇವತ್ತಿನ ಪ್ರಚಲಿತ ಪರೀಕ್ಷೆಗಳಲ್ಲಿ ಯಾವ ಭಾಗದಲ್ಲಿ ಅಕ್ಷಾಂಶ ಮತ್ತು ರೇಖಾಂಶ ಏನಿದೆ ಅದು ಕಂಪ್ಲೀಟ್ ಆಗಿರುವಂಥ ಒಂದು ಪ್ರಮುಖ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತೊಗೊಂಡ್ಬಂದಿದ್ದೀನಿ. ಸ್ಟಾರ್ಟ್ ಮಾಡೋಣ ಇವತ್ತು. ನಾವು ಕರ್ನಾಟಕದ ಭೂಗೋಳದ ಪರಿಚಯ ವಿಡಿಯೋ ಎರಡನೇದು. ಇದರಲ್ಲಿ ಮುಂದುವರಿದ ಭಾಗದಲ್ಲಿ ಏನಂದರೆ, ಇವತ್ತು ನಾವು ಭೂಗೋಳಕ ಸ್ಥಾನಮಾನವನ್ನು ನೋಡ್ತಾ ಇದ್ರೆ ಭಾರತದ ಆಲ್ರೆಡಿ ನಾನು ಮೊದಲನೇ ಹೇಳಿದಂಗೆ ಭಾರತದ ದಕ್ಷಿಣ ಭಾಗದಲ್ಲಿ ನಾವು ಕರ್ನಾಟಕವನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾದರೆ ಇದು ಅಕ್ಷಾಂಶ ಮತ್ತು ರೇಖಾಂಶವನ್ನು ನಾವು ನೋಡ್ತಾ ಬಂದರೆ 11 ಡಿಗ್ರಿ 31 ಡ್ಯಾಶ್ ಮತ್ತು 18 ಡಿಗ್ರಿ 45 ಡ್ಯಾಶ್ ಉತ್ತರ ಅಕ್ಷಾಂಶ ಅಂತೇಳಿ ನಾವು ಕರಿತೀವಿ. ಈ ಉತ್ತರ ಅಕ್ಷಾಂಶದಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ ಅಂದ್ರೆ ಭೌಗೋಳಿಕ ಸ್ಥಾನಮಾನ ನೋಡ್ತೀವಿ. ಅದರ ಜೊತೆಗೆ 74 ಡಿಗ್ರಿ 12 ಡ್ಯಾಶ್ ಮತ್ತು 78 ಡಿಗ್ರಿ 40 ಡ್ಯಾಶ್ ಪೂರ್ವ ರೇಖಾಂಶ ಈ ಮಧ್ಯೆ ನಾವೇನು ಮಾಡ್ತಾ ಹೋಗ್ತೀವಿ ಅಂದ್ರೆ ಅಕ್ಷಾಂಶ ಮತ್ತು ರೇಖಾಂಶದ ಮಧ್ಯೆ ಈ ಕರ್ನಾಟಕವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಎಲ್ಲಿ ಅಂದರೆ ಭಾರತದ ಭೂಪಟದಲ್ಲಿ ನಾವಿಲ್ಲಿ ನೋಡ್ತಾ ಬರ್ತೀವಿ. ಅದರ ಜೊತೆಗೆ ನಾವಿಲ್ಲಿ ಕರ್ನಾಟಕದ ಉತ್ತರ ತುದಿಯನ್ನು ನಾವು ನೋಡ್ತೀವಿ. ಅದು ಬೀದರ್ ಜಿಲ್ಲೆಯ ಔರದ್ ತಾಲೂಕು ಅಂತೇಳಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಇಲ್ಲಿ ಮೇಲೆ. ನೆಕ್ಸ್ಟ್ ದಕ್ಷಿಣ ತುದಿ ಅಂತ ಹೇಳಿ ನಾವು ಚಾಮರಾಜನಗರವನ್ನು ನಾವಿಲ್ಲಿ ನೋಡ್ತೀವಿ, ಚಾಮರಾಜನಗರ. ಅದರ ಜೊತೆಗೆ ಪೂರ್ವವನ್ನು ನಾವು ಕೋಲಾರದಲ್ಲಿ ನಾವು ನೋಡ್ತಾ ಹೋಗ್ತೀವಿ, ಕೋಲಾರ ಜಿಲ್ಲೆ ಮುಳುಬಾಗಿಲು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಲ್ಲಿ ನಾವು ಪಶ್ಚಿಮವನ್ನು ನಾವು ನೋಡ್ತಾ ಹೋದ್ರೆ ಪಶ್ಚಿಮ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ. ಸ್ನೇಹಿತರೆ, ಉತ್ತರ ಕರ್ನಾಟಕದ ಉತ್ತರ ತುದಿ ಬೀದರ್ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಔರದ್ ಅನ್ನುವಂಥದ್ದು ಬಂದ್ರೆ, ದಕ್ಷಿಣದಲ್ಲಿ ನಾವಿಲ್ಲಿ ಚಾಮರಾಜನಗರ ಜಿಲ್ಲೆಯನ್ನು ನಾವು ನೋಡ್ತೀವಿ. ಪೂರ್ವದಲ್ಲಿ ನಾವು ಕೋಲಾರ ಜಿಲ್ಲೆ, ಈ ಕೋಲಾರ ಜಿಲ್ಲೆಯನ್ನು ನಾವು ನೋಡ್ತಾ ಹೋದ್ರೆ ಕರ್ನಾಟಕದ ಪಶ್ಚಿಮ ದಿಕ್ಕಿನಲ್ಲಿ ನಾವೇನಂದ್ರೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ. ಪ್ರಮುಖವಾಗಿ ಈ 4 ಅಂಶಗಳ ಮೇಲೆ ನಮಗೆ ಹಿಂದೆ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಪ್ರಶ್ನೆಗಳನ್ನ. ಅದರ ಜೊತೆಗೆ ಇಲ್ಲಿ ಕರ್ನಾಟಕದ ಬೀದರ್ದಿಂದ ಚಾಮರಾಜನಗರದವರೆಗೆ ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಅಂದ್ರೆ 750 ಕಿಲೋಮೀಟರ್. ಸ್ನೇಹಿತರೆ, 750 ಕಿಲೋಮೀಟರ್ ಇಲ್ಲಿ ಬೀದರ್ದಿಂದ ಚಾಮರಾಜನಗರ. ಹಾಗೆ ಕಾರವಾರದಿಂದ ಕೋಲಾರದವರೆಗೆ ಅಂದ್ರೆ ಪಶ್ಚಿಮದಿಂದ ಪೂರ್ವದಲ್ಲಿ 400 ಕಿಲೋಮೀಟರ್ ನಾವಿಲ್ಲಿ ವಿಸ್ತೀರ್ಣವನ್ನು ಹೊಂದಿದೆ ಕರ್ನಾಟಕ. ನೋಡ್ರಿ, ಪೂರ್ವದಿಂದ ಉತ್ತರದಿಂದ ದಕ್ಷಿಣಕ್ಕೆ 750 ಕಿಲೋಮೀಟರ್ ಅನ್ನು ಹೊಂದಿದೆ. ಹಾಗೆ ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್ ಅನ್ನು ವಿಸ್ತೀರ್ಣವನ್ನು ಹೊಂದಿದೆ ಸ್ನೇಹಿತರೆ. ಅದರ ಜೊತೆಗೆ ಕರ್ನಾಟಕವು 2 ಗಡಿಯನ್ನು ಹೊಂದಿದೆ, ಒಂದು ಭೂಗಡಿ ಮತ್ತು ಜಲಮೇರೆಯನ್ನು ಹೊಂದಿದೆ. ಹಾಗಾದ್ರೆ ಜಲಮೇರೆ ಅಂದ್ರೆ ಕರಾವಳಿ ಭಾಗ ಬರ್ತದೆ ಸ್ನೇಹಿತರೆ. ಅದು ಕರ್ನಾಟಕದ ಈ ಭಾಗದಲ್ಲಿ ಕರಾವಳಿ ಮೇರೆ ಬರ್ತಿದ್ರಿ. ಪ್ರಮುಖವಾಗಿ ಕರ್ನಾಟಕದಲ್ಲಿ 3 ಕರಾವಳಿ ಜಿಲ್ಲೆಗಳಂತ ಹೇಳಿ ನಾವು ನೋಡ್ತೀವಿ. ಆ 3 ಕರಾವಳಿ ಜಿಲ್ಲೆಗಳು ಯಾವ ಅಂದ್ರೆ ಆಗ್ಲೇ ನಾವು ನೋಡಿದ ಹಾಗೆ ಉತ್ತರ ಕನ್ನಡ, ಉಡುಪಿ ಮತ್ತೆ ದಕ್ಷಿಣ ಕನ್ನಡ. ಉತ್ತರ ಕನ್ನಡ, ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಈ ಪ್ರಮುಖ 3 ಜಿಲ್ಲೆಗಳನ್ನ ನಾವಿಲ್ಲಿ ಕರಾವಳಿ ಜಿಲ್ಲೆಗಳು ಅಂತೇಳಿ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇದರ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ಮುಂದೆ ಭೌಗೋಳಿಕದಲ್ಲಿ ನಾವು ನೋಡ್ತಾ ಬರ್ತೀವಿ. ಅದರ ಜೊತೆಗೆ ಕರ್ನಾಟಕದ ಸುತ್ತಲಿರುವಂತಹ ಪ್ರಮುಖ ಪ್ರದೇಶಗಳನ್ನ ನಾವು ನೋಡ್ತಾ ಬಂದ್ರೆ ಕರ್ನಾಟಕದಲ್ಲಿ ನೋಡಿ, ಕರ್ನಾಟಕವನ್ನು ನಾವು ಸುತ್ತಲೂ ಮೇರೆಯನ್ನು ನಾವು ನೋಡ್ತಾ ಬಂದ್ರೆ ಇಲ್ಲಿ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇದೆ ಸ್ನೇಹಿತರೆ. ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ,
ಹಾಗೆ ಅದರ ಜೊತೆಗೆ ಉತ್ತರದಲ್ಲಿ ಮಹಾರಾಷ್ಟ್ರ ಇದೆ, ಮಹಾರಾಷ್ಟ್ರ. ಹಾಗೆ ಪೂರ್ವದಲ್ಲಿ ಆಂಧ್ರ ಇದೆ, ಪೂರ್ವದಲ್ಲಿ ಆಂಧ್ರ. ಪೂರ್ವದಲ್ಲಿ ಆಂಧ್ರವನ್ನ ನೋಡ್ತಾ ಹೋದ್ರೆ ನಾವು ಈಶಾನ್ಯ ದಿಕ್ಕಿನಲ್ಲಿ ತೆಲಂಗಾಣ ಇದೆ, ತೆಲಂಗಾಣ. ಈ ತೆಲಂಗಾಣವನ್ನ ನೋಡ್ತೀವಿ. ಹಾಗೆ ನೈಋತ್ಯ ದಿಕ್ಕಿನಲ್ಲಿ ಈ ಭಾಗದಲ್ಲಿ ನಾವು ಕೇರಳವನ್ನ ನೋಡ್ತೀವಿ, ಕೇರಳ. ಹಾಗೆ ದಕ್ಷಿಣ ಮತ್ತು ಆಗ್ನೇಯ ದಿಕ್ಕಿನಲ್ಲಿ ನಾವಿಲ್ಲಿ ತಮಿಳುನಾಡು. ಸ್ನೇಹಿತರೆ, ಅದರ ಜೊತೆಗೆ ವಾಯುವ್ಯದಲ್ಲಿ ಗೋವಾವನ್ನ ನೋಡ್ತೀವಿ ಸ್ನೇಹಿತರೆ, ಗೋವಾ ಇಲ್ಲಿ ಬರ್ತದೆ, ಗೋವಾ. ಹೀಗೆ ಪ್ರಮುಖತನ ಸುತ್ತಲೂ ಏನಂದ್ರೆ ಗಡಿ ರಾಜ್ಯಗಳನ್ನ ಹೊಂದಿದೆ. ಮತ್ತೆ ಇಲ್ಲಿ ಕರಾವಳಿ ಭಾಗವನ್ನು ಸಹ ಕರ್ನಾಟಕ ಇಲ್ಲಿ ಹೊಂದಿರುವಂತದ್ದನ್ನ ಸಹ ನಾವಿಲ್ಲಿ ನೋಡ್ತೀವಿ. ಅದರ ಜೊತೆಗೆ ನಮಗೆ ನೋಡಿರೋ ಹಾಗೆ ಇಲ್ಲಿ ಕರ್ನಾಟಕ ಗೋಡಂಬಿ ಶೇಪ್ ಅಲ್ಲಿ ಇದೆ ಸ್ನೇಹಿತರೆ, ಗೋಡಂಬಿ ಆಕಾರದಲ್ಲಿದೆ. ಕರ್ನಾಟಕವು ಗೋಡಂಬಿ ಆಕಾರದಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗೆ ಕರ್ನಾಟಕದ ಒಟ್ಟು ವಿಸ್ತೀರ್ಣವನ್ನು ನಾವು ನೋಡ್ತಾ ಬಂದ್ರೆ ಇಲ್ಲಿ 1,91,791 ಚದುರ ಕಿಲೋಮೀಟರ್ ಅನ್ನು ಹೊಂದಿದೆ ಸ್ನೇಹಿತರೆ. 1,91,791 ಚದುರ ಕಿಲೋಮೀಟರ್ ಅನ್ನು ನಾವಿಲ್ಲಿ ನೋಡ್ತೀವಿ. ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕವು ಭಾರತದ 78 ಜಿಲ್ಲೆಗಳಲ್ಲಿ 8ನೇ ಸ್ಥಾನವನ್ನ ನೋಡಿದ್ದೀವಿ. ಎಷ್ಟನೇ ಸ್ಥಾನ ಅಂದ್ರೆ 8ನೇ ಸ್ಥಾನ. ಈ 8ನೇ ಸ್ಥಾನದ ಜೊತೆಗೆ ಈಗ ನಾವು 2011ರ ಜನಗಣತಿಯ ಪ್ರಕಾರ ಸ್ನೇಹಿತರೆ, ಇದು ಯಾವುದೇ ಇಂಟರ್ನೆಟ್ ಆಗಿರ್ಬೋದು ಮತ್ತೊಂದು ಮಾಹಿತಿ ಅಲ್ಲ, ಕರ್ನಾಟಕದ ಪಠ್ಯ ಪುಸ್ತಕದಲ್ಲಿ ಬಂದಿರುವಂತಹ ಪ್ರಮುಖ ಅಂಶಗಳನ್ನು ನಾನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿ ಗಣತಿ ಎಷ್ಟೇ ಗಣತಿ ಅಂದ್ರೆ 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಒಟ್ಟು 6,95,277 ಜನ ನಾವಿರುವಂತದ್ದನ್ನ ನೋಡ್ತೀವಿ. ಮತ್ತೊಮ್ಮೆ ಹೇಳ್ತೀನಿ ನಾನು, 2011ರ ಜನಗಣತಿಯ ಪ್ರಕಾರ 6,95,297 ಜನಸಂಖ್ಯೆಯನ್ನು ನಾವು ನೋಡ್ತೀವಿ. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕವು ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 9ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. ಪ್ರಶ್ನೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಭೌಗೋಳಿಕವಾಗಿ ಕರ್ನಾಟಕ 8ನೇ ಸ್ಥಾನದಲ್ಲಿದ್ರೆ ಜನಸಂಖ್ಯೆಯಲ್ಲಿ ಕರ್ನಾಟಕ 9ನೇ ಸ್ಥಾನದಲ್ಲಿದೆ. ಅದರ ಸಂಬಂಧಪಟ್ಟಂಗೆ ಭೌಗೋಳಿಕವಾಗಿ ಸಂಬಂಧಪಟ್ಟಂತೆ ಭಾರತದಲ್ಲಿ ಒಟ್ಟು ಭೌಗೋಳಿಕತೆಯಲ್ಲಿ ಕರ್ನಾಟಕ ಎಷ್ಟು ಪ್ರತಿಶತ ತನ್ನ ಭಾಗವಾಗಿದೆ ಅಂದ್ರೆ 5.83% ಏನ್ ಮಾಡಿದೆ ಅಂದ್ರೆ ಶೇಕಡಾವಾರು ನಾವು ಕರ್ನಾಟಕದವನ್ನ ನಾವಿಲ್ಲಿ ನೋಡ್ತೀವಿ. ಅಂದ್ರೆ ಭಾರತದ ಒಟ್ಟು ಭೌಗೋಳಿಕವಾಗಿ ನಾವು ನೋಡೋದಾದ್ರೆ ಕರ್ನಾಟಕದ ಪ್ರಬಲವಾಗಿ ಕರ್ನಾಟಕಕ್ಕೆ ಎಷ್ಟು ಸೀಮಿತವಾಗಿದೆ ಅಂದ್ರೆ ಕರ್ನಾಟಕವು 5.83% ತನ್ನ ಭೌಗೋಳಿಕ ವಿಸ್ತರಣೆಯನ್ನು ಹೊಂದಿದೆ. ಅದರ ಜೊತೆಗೆ ಈ 5.83 ಜೊತೆಗೆ ನಾವು ಭೌಗೋಳಿಕವಾಗಿ ನಾವು ನೋಡೋದಾದ್ರೆ 1,91,791 ಚದುರ ಕಿಲೋಮೀಟರ್ ಅಲ್ಲಿ ಕರ್ನಾಟಕ 2 ಗಡಿಯನ್ನು ಹೊಂದಿದೆ. ಯಾವುದು ಭೂಗಡಿ ಮತ್ತು ಕರಾವಳಿ ಭಾಗವನ್ನು ಸಹ ಹೊಂದಿದೆ. ಅದರ ಜೊತೆಗೆ ಇಲ್ಲಿ ನಾವು ಪ್ರಸ್ತುತ ರಾಜ್ಯದಲ್ಲಿ 31 ಜಿಲ್ಲೆಗಳನ್ನು ನೋಡ್ತೀವಿ. 31ನೇ ಜಿಲ್ಲೆ ಅಂತೇಳಿ ಬಳ್ಳಾರಿ ಜಿಲ್ಲೆಯಿಂದ ಏನು ಮಾಡ್ತೀವಿ ಅಂದ್ರೆ ವಿಭಾಗವನ್ನು ಮಾಡಿದೆ. ಅದು ಕಲಬುರಗಿ ವಿಭಾಗದಲ್ಲಿ ಕಂಡು ಬರುವಂತದ್ದು. 31ನೇ ಜಿಲ್ಲೆಯಾಗಿ ಯಾವುದನ್ನ ವಿಜಯನಗರ, ಹೊಸಪೇಟೆ ಅಥವಾ ವಿಜಯನಗರ ಈ ವಿಜಯನಗರ ಸಾಮ್ರಾಜ್ಯ ನಾವು ಹಿಂದೆ ಮರುಕಳಿಸಿದ್ವಿ. ಇವತ್ತು ವಿಜಯನಗರ ಜಿಲ್ಲೆ ಅಂತೇಳಿ ಇವತ್ತು 31ನೇ ಜಿಲ್ಲೆಯನ್ನಾಗಿ ಮಾಡಿದೆ. ಅದರ ಜೊತೆಗೆ 239 ತಾಲೂಕುಗಳನ್ನು ಒಳಗೊಂಡಿದೆ ಕರ್ನಾಟಕ. ಅದರ ಜೊತೆಗೆ 745 ಹೋಬಳಿಗಳನ್ನ ನೋಡ್ತೀವಿ. ಅದರ ಜೊತೆಗೆ ಈ ನಗರ ಅಥವಾ ಪಟ್ಟಣ ಎಷ್ಟಿದೆ ಅಂದ್ರೆ ಪ್ರಮುಖ ನಗರಗಳು ಅಂದ್ರೆ
347 ನಗರಗಳನ್ನ ನಾವು ನೋಡ್ತೀವಿ. ಇವತ್ತು ನಮ್ಮ ರಾಜ್ಯ ಹಳ್ಳಿಗಳ ನಾಡಾಗಿದೆ. ಆ ಹಳ್ಳಿಗಳ ನಾಡು ಆಗ್ಲಿಕ್ಕೆ ಕಾರಣ ಏನಂದ್ರೆ ಕರ್ನಾಟಕದಲ್ಲಿ 29,483 ಹಳ್ಳಿಗಳನ್ನ ನಾವು ನೋಡ್ತೀವಿ. ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಎಷ್ಟು ಹಳ್ಳಿಗಳಂದ್ರೆ 29,483 ಹಳ್ಳಿಗಳನ್ನ ನಾವಿಲ್ಲಿ ನೋಡ್ತೀವಿ. ಅದರ ಜೊತೆಗೆ ಕರ್ನಾಟಕವನ್ನ ನಾವಿಲ್ಲಿ ಭೌಗೋಳಿಕವಾಗಿ ಮತ್ತೊಂದು ಪ್ರಶ್ನೆಗಳನ್ನು ನೋಡೋದಾದ್ರೆ, ಭೌಗೋಳಿಕವಾಗಿ ದೊಡ್ಡ ಜಿಲ್ಲೆ ಯಾವುದು ಅಂತ ಹೇಳಿ ನೋಡೋದಾದ್ರೆ ಕರ್ನಾಟಕದಲ್ಲಿ ಬೆಳಗಾವಿಯನ್ನ ನಾವು ಕರ್ನಾಟಕದಲ್ಲಿ ದೊಡ್ಡ ಜಿಲ್ಲೆ ಅಂತ ಹೇಳಿ ಕರಿತೀವಿ. ಅದರ ಜೊತೆಗೆ ಚಿಕ್ಕ ಜಿಲ್ಲೆ ಅಂತೇಳಿ ಭೌಗೋಳಿಕವಾಗಿ ಯಾವುದನ್ನ ಕರಿತೀವಿ ಅಂದ್ರೆ ಸ್ನೇಹಿತರೆ ಬೆಂಗಳೂರು ನಗರವನ್ನ ನಾವು ಚಿಕ್ಕ ಜಿಲ್ಲೆ ಅಂತೇಳಿ ನಾವಿಲ್ಲಿ ಕರಿತಾ ಬರ್ತೀವಿ, ಬೆಂಗಳೂರು ನಗರವನ್ನ. ಹಾಗೆ ಅದರ ಜೊತೆಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದ ರಾಜಧಾನಿ ಯಾವುದು ಅಂದ್ರೆ ಅದು ಬೆಂಗಳೂರು. ಕರ್ನಾಟಕದ ರಾಜಧಾನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರನ್ನ ನಾವು ಕರ್ನಾಟಕದ ರಾಜಧಾನಿ ಅಂತೇಳಿ ಕರಿತೀವಿ. ಹಾಗೆ ಕರ್ನಾಟಕವನ್ನ ನಾವು ಈಗ ಹೆಂಗೆ ನಾವು 31 ಜಿಲ್ಲೆಗಳನ್ನ, ತಾಲೂಕುಗಳನ್ನ, ಹೋಬಳಿಗಳನ್ನೆಲ್ಲ ನೋಡಿದ್ವಿ. ಇದನ್ನ ಪ್ರಮುಖವಾಗಿ 4 ಕಂದಾಯ ವಿಭಾಗಗಳನ್ನಾಗಿ ನಾವಿಲ್ಲಿ ತಗೊಳ್ತೀವಿ. 4 ಪ್ರಮುಖ ಕಂದಾಯ ವಿಭಾಗಗಳು ಅಂದ್ರೆ ಆಡಳಿತಾತ್ಮಕದ ದೃಷ್ಟಿಕೋನದಿಂದಾಗಿ ಕರ್ನಾಟಕವನ್ನ 4 ಪ್ರಮುಖವಾಗಿ ವಿಭಾಗಗಳನ್ನಾಗಿ ಮಾಡ್ತೀವಿ. ಅದು ಕಂದಾಯ ವಿಭಾಗಗಳು. ಅದರಲ್ಲಿ ಫಸ್ಟ್ ಯಾವ್ದು ಬರ್ತದೆ ಅಂದ್ರೆ ಒಂದು ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತೆ ಕಲಬುರಗಿ ಅಂತೇಳಿ ನಾವು ನೋಡ್ತೀವಿ. ಒಂದನೇದು ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ. ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಬೆಂಗಳೂರು ಮತ್ತು ಮೈಸೂರು, ಬೆಳಗಾವಿ, ಕಲಬುರಗಿ ಅಂತೇಳಿ ಕಂದಾಯ ಅಥವಾ ಆಡಳಿತಾತ್ಮಕ ವಿಭಾಗ ಅಂತೇಳಿ ಕರೆದ್ರೆ, ಇಲ್ಲಿ ಭೌಗೋಳಿಕವಾಗಿ ಕರ್ನಾಟಕವನ್ನ ನಾವು ಕರಾವಳಿ ಮೈದಾನ, ಮಲೆನಾಡು ಮತ್ತೆ ಮೈದಾನ ಅಂತೇಳಿ ಪ್ರಮುಖವಾಗಿ ನಾವು ಇಲ್ಲಿ 3 ವಿಭಾಗಗಳನ್ನ ನಾವು ಮಾಡ್ಕೊಳ್ತೀವಿ. ಕನ್ಫ್ಯೂಷನ್ ಬೇಡ ನಮಗೆ. ಕಂದಾಯ ವಿಭಾಗಗಳು ಅಂದ್ರೆ 4: ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತೆ ಕಲಬುರಗಿ ಅಂತ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ಇದು ನಿಮ್ಮ ಪ್ರಮುಖವಾದಂತಹ ಇವತ್ತು ಕರ್ನಾಟಕ ಭೌಗೋಳಿಕವಾಗಿ ಪರಿಚಯವನ್ನು ನಾವು ನೋಡ್ತೀವಿ. ಮುಂದಿನ ತರಗತಿಯಲ್ಲಿ ನಾವು ಈ ಭೌಗೋಳಿಕವಾಗಿ ಏನು 3 ಪ್ರಮುಖ ಭೌಗೋಳಿಕ ಲಕ್ಷಣಗಳಿದಾವೆ, ಆ ಭೌಗೋಳಿಕ ಲಕ್ಷಣದ ಕುರಿತು ನಾವು ಇನ್ನೊಂದು ವಿಡಿಯೋಗಳಲ್ಲಿ ನಾವು ಇಲ್ಲಿ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಧನ್ಯವಾದಗಳು. ಇದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ವಶನ್ಸ್ಗಳಿದ್ರು ನೀವು ಕಾಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಹೆಚ್ಚು ವಿಡಿಯೋಗಳನ್ನ ಶೇರ್ ಮಾಡಿ, ಅಭಿಪ್ರಾಯಗಳನ್ನು ತಿಳಿಸಿ. ಧನ್ಯವಾದಗಳು.